ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರ ಬಗ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಕಳೆದ ಒಂದು ದಿನದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ, ನ್ಯೂಸ್ ಪೇಪರ್ ಹಾಗೂ ಟಿವಿ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಹೆಚ್ಚು ಪ್ರಚಲಿತದಲ್ಲಿದೆ. ಥೈಲ್ಯಾಂಡಿನ ಕ್ರಾಬಿ ಪ್ರಾಂತ್ಯದ ಅವನಂಗ್ ಬೀಚ್ ಹತ್ತಿರವಿರುವ ಹೋಟೆಲ್ವೊಂದಕ್ಕೆ ಭಾರತದ ಕಾಶ್ಮೀರಿ ವ್ಯಕ್ತಿಯೊಬ್ಬರು ಹೋಗಿರುತ್ತಾರೆ. ಹೋಟೆಲಿನ ಆತಿಥ್ಯ ಸ್ವೀಕರಿಸಿದ ನಂತರ ಬಿಲ್ ಪಾವತಿಸುವಾಗ ಬಿಲ್ನಲ್ಲಿದ್ದ ಮೊತ್ತದ ವಿವರಗಳನ್ನು ಕೇಳಿದ್ದಾರೆ. ಅಂದರೆ ಸ್ವೀಕಾರ ಮಾಡಿದ ತಿಂಡಿಗೆ ನೀಡಿರುವ ಬಿಲ್ನಲ್ಲಿದ್ದ ಸಣ್ಣ ಗೊಂದಲದ ವಿಚಾರವಾಗಿ ಸಾವಧಾನವಾಗಿ ಪ್ರಶ್ನಿಸಿದ್ದಾರೆ. ಅಷ್ಟಕ್ಕೆ ಕೋಪಗೊಂಡ ಥೈಲ್ಯಾಂಡಿನ ಹೋಟೆಲಿನ ಸಿಬ್ಬಂದಿಯಾದ ಯುವತಿಯೊಬ್ಬರು ಆತನಿಗೆ ಬೈಯುವುದಲ್ಲದೆ ಇಡೀ ಭಾರತೀಯರೇ ಹೀಗೆ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅದಕ್ಕೆ ಶಾಂತಿಯುತವಾಗಿಯೇ ಪ್ರತಿಕ್ರಿಯಿಸಿರುವ ಭಾರತೀಯ ಯುವಕ ತಕ್ಷಣ ಸ್ಥಳೀಯ ಪ್ರವಾಸಿಗರ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ತಕ್ಷಣ ಬಂದ ಪೊಲೀಸರು ಎಲ್ಲವನ್ನೂ ಪರಿಶೀಲಿಸಿದ ನಂತರ ಅಲ್ಲಿನ ಹೋಟೆಲ್ ಮ್ಯಾನೇಜರ್ ಭಾರತೀಯ ಪ್ರವಾಸಿ ಯುವಕನ ಹತ್ತಿರ ಕ್ಷಮೆ ಕೇಳಿದ್ದಾರೆ. ಹೋಟೆಲ್ ಮ್ಯಾನೇಜರ್ ಕ್ಷಮೆ ಕೇಳಿದ ಮಾತ್ರಕ್ಕೆ ಇದು ಖುಷಿ ಪಡುವ ಅಥವಾ ಸಮಾಧಾನ ಮಾಡಿಕೊಳ್ಳುವ ವಿಚಾರವಲ್ಲ. ಈ ಘಟನೆಯು ಭಾರತೀಯರ ಬಗ್ಗೆ ಅಲ್ಲಿನ ಸ್ಥಳೀಯ ಜನರಿಗಿರುವ ತಾತ್ಸಾರ ಮನೋಭಾವದ ಕೀಳು ಮನಸ್ಥಿತಿಯನ್ನು ತಿಳಿಸುತ್ತದೆ. ಅವರ ಅಹಂಕಾರವನ್ನು ತಿಳಿಸುತ್ತದೆ. ಅಲ್ಲಿಗೆ ಪ್ರವಾಸಕ್ಕೆಂದು ಹೋದ ಎಲ್ಲ ಭಾರತೀಯರಿಗೂ ಇದರ ಅನುಭವವಾಗಿದೆ. ಹಿಂದಿನಿಂದಲೂ ಮತ್ತು ಈಗಲೂ ಆಗಾಗ ಇಂತಹ ಘಟನೆಗಳ ಬಗ್ಗೆ ವರದಿಯಾಗುವುದನ್ನು ನಾವು ನೋಡಬಹುದು. ಭಾರತದ ಆಗ್ನೇಯ ದಿಕ್ಕಿಗೆ ಮಯನ್ಮಾರ್ ದೇಶವಿದ್ದು ಅದನ್ನು ದಾಟಿದರೆ ಥೈಲ್ಯಾಂಡ್ ದೇಶ ಸಿಗುತ್ತದೆ. ದೆಹಲಿಯಿಂದ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ ಸುಮಾರು 1400 ಕಿಲೋಮೀಟರ್ ದೂರದಲ್ಲಿದೆ. ಇದು ವಿಶ್ವದ ಪ್ರಸಿದ್ಧ ಪ್ರವಾಸಿ ತಾಣವೆಂದು ಗುರುತಿಸಿಕೊಂಡಿದ್ದು ಹಾಗಾಗಿ ಹೆಚ್ಚು ಭಾರತೀಯರು ಸಹಜವಾಗಿ ಅಲ್ಲಿಗೆ ಪ್ರವಾಸಕ್ಕೆ ಹೋಗುತ್ತಾರೆ. ಇಲ್ಲಿನ ಸುಂದರವಾದ ದ್ವೀಪಗಳ ಪ್ರಾಕೃತಿಕ ಸೊಬಗು ಹಾಗೂ ಕಡಲ ತೀರದಲ್ಲಿನ ಮನಮೋಹಕ ರಮಣೀಯ ದೃಶ್ಯಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳು. ಜೊತೆಗೆ ಅಲ್ಲಿರುವ ದೇವಾಲಯಗಳು, ಹಸಿರಾದ ಪರ್ವತಗಳು, ಸಫಾರಿ ವ್ಯವಸ್ಥೆ, ಸರೋವರಗಳು ಇವು ಪ್ರವಾಸಿಗರ ಇನ್ನಿತರ ನೆಚ್ಚಿನ ತಾಣಗಳಾಗಿವೆ. ಇವುಗಳ ಜೊತೆಗೆ ಥೈಲ್ಯಾಂಡ್ನ ಪ್ರಸಿದ್ಧ ಮಸಾಜ್ ಸೆಂಟರ್ಗಳು ಹಾಗೂ ಮತ್ತು ಬರಿಸುವ ಆಲ್ಕೋಹಾಲ್ ಪಾನೀಯಗಳು ಮತ್ತಷ್ಟು ಪ್ರಸಿದ್ಧಿ ಪಡೆದಿವೆ. ಈ ಎಲ್ಲ ಆಕರ್ಷಣೆಗಳಿಂದ ಕೈ ಬೀಸಿ ಕರೆಯುವ ಥೈಲ್ಯಾಂಡ್ಗೆ ಹೋಗುವ ಭಾರತೀಯರಿಗೆ ಅಲ್ಲಿನ ತಾರತಮ್ಯ ನೀತಿಯು ಕಿರಿಕಿರಿಯನ್ನುಂಟು ಮಾಡದೇ ಇರದು. ನಾವು ಆ ದೇಶಕ್ಕೆ ಕಾಲಿಟ್ಟ ಪ್ರಾರಂಭದಿಂದಲೇ ಅಲ್ಲಿನ ಭೇದ ಭಾವದ ಅನುಭವವಾಗುತ್ತದೆ. ಕಾರಿನ ಚಾಲಕರು, ಹೋಟೆಲ್ ಸಿಬ್ಬಂದಿಗಳು, ಟ್ರಾವೆಲ್ ಏಜೆನ್ಸಿಯವರು ಭಾರತದ ಪ್ರವಾಸಿಗರನ್ನು ಬಹಳ ತಾತ್ಸಾರದಿಂದ ಟ್ರೀಟ್ ಮಾಡುತ್ತಾರೆ. ಅದೇ ಅಮೆರಿಕ, ಯುರೋಪ್ನಂತಹ ಪಾಶ್ಚಿಮಾತ್ಯ ದೇಶಗಳ ವಿದೇಶಿ ಪ್ರವಾಸಿಗರಿಗೆ ಹಸನ್ಮುಖಿಗಳಾಗಿ ರಾಜಾತಿಥ್ಯ ನೀಡುತ್ತಾರೆ. ಅದೇ ಭಾರತೀಯರ ಜೊತೆ ಕಾಟಾಚಾರಕ್ಕೆ ಬೇಸರದಿಂದಲೇ ವ್ಯವಹರಿಸುತ್ತಾರೆ. ಥೈಲ್ಯಾಂಡ್ನಲ್ಲಿ ಭಾರತೀಯ ಪ್ರವಾಸಿಗರನ್ನು ಏಕೆ ಈ ರೀತಿ ನಡೆಸಿಕೊಳ್ಳುತ್ತಾರೆ, ಕಾರಣವೇನು ಎಂದು ವಿಚಾರ ಮಾಡಿದಾಗ ತಿಳಿದು ಬಂದ ಸತ್ಯಾಂಶವೆಂದರೆ ಇಲ್ಲಿಗೆ ಬರುವ ಬಹುತೇಕ ಭಾರತೀಯ ಪುರುಷ ಪ್ರವಾಸಿಗರು ಇಲ್ಲಿರುವ ಮಸಾಜ್ ಸೆಂಟರ್ಗಳಲ್ಲಿನ ಮೋಜು ಮನರಂಜನೆಯ ಉದ್ದೇಶಕ್ಕಾಗಿಯೇ ಇಲ್ಲಿಗೆ ಬರುತ್ತಾರೆಂದು ಅಲ್ಲಿನವರು ದೂರುತ್ತಾರೆ. ಇದರ ಜೊತೆಗೆ ಪ್ರತಿಯೊಂದು ಸೇವೆಯ ಬಿಲ್ ಪಾವತಿಸುವಾಗ ಹೆಚ್ಚಾಗಿ ಚೌಕಾಸಿ ಮಾಡುತ್ತಾರೆ, ಶಿಷ್ಟಾಚಾರಗಳನ್ನು ಪಾಲಿಸುವುದಿಲ್ಲ ಹಾಗೂ ಕಂಡಲ್ಲಿ ಉಗುಳುತ್ತಾರೆ ಎಂದು ಆರೋಪ ಮಾಡುತ್ತಾರೆ. ಇದೆಲ್ಲದರ ಜೊತೆಗೆ ಕಪ್ಪು ಹಾಗೂ ಕಂದು ಬಣ್ಣದ ಚರ್ಮದವರೆಂಬ ಅಸಡ್ಡೆ ಬೇರೆ. ಯಾರೋ ಕೆಲವು ಮಂದಿ ಮಾಡಿರುವ ತಪ್ಪಿಗಾಗಿ ಭಾರತೀಯ ಪ್ರವಾಸಿಗರೆಲ್ಲರನ್ನೂ ಕಾಮಾಲೆ ಕಣ್ಣಿನಿಂದ ನೋಡುವುದು ಎಷ್ಟು ಸರಿ? ಒಳ್ಳೆಯವರು ಕೆಟ್ಟವರು ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೂಗುವುದು ಯಾವ ನ್ಯಾಯ ಎಂದೆನಿಸುತ್ತದೆ. ಅಷ್ಟಕ್ಕೂ ಥೈಲ್ಯಾಂಡ್ ಹೆಚ್ಚಾಗಿ ಪ್ರವಾಸೋದ್ಯಮದ ಆದಾಯವನ್ನು ಅವಲಂಬಿಸಿದ್ದು ಭಾರತೀಯ ಪ್ರವಾಸಿಗರಿಂದ ಬರುವ ಆದಾಯ ಅಂದಾಜು ಸುಮಾರು 20,000 ಕೋಟಿ ರೂಪಾಯಿಗಳು. ಇದರ ಜೊತೆಗೆ ಥೈಲ್ಯಾಂಡ್ಗೆ ಆದಾಯ ತರುವ ದೇಶಗಳಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಹೀಗಿದ್ದರೂ ಅಲ್ಲಿನ ಜನ ಭಾರತೀಯರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದಾರೆ. ಯಾರೋ ಕೆಲವು ಮಂದಿ ಮಾಡಿರುವ ತಪ್ಪಿಗೆ ಎಲ್ಲರೂ ಹಾಗೆಯೇ ಎಂದು ಭಾವಿಸಿದ್ದಾರೆ. ಹೀಗಾಗಿ ಈಗ ನಮ್ಮ ಮುಂದೆ ಉಳಿದಿರುವ ಆಯ್ಕೆಗಳೆಂದರೆ ಥೈಲ್ಯಾಂಡ್ ಸೇರಿದಂತೆ ಇತರೆ ವಿದೇಶಗಳಿಗೆ ಹೋದಾಗ ಸರಿಯಾಗಿ ಶಿಷ್ಟಾಚಾರಗಳನ್ನು ಪಾಲಿಸದೇ ಇರುವ ನಮ್ಮ ದೇಶದ ಜನರು ಅಲ್ಲಿನ ಶಿಷ್ಟಾಚಾರಗಳನ್ನು ಸರಿಯಾಗಿ ಪಾಲಿಸುವುದು, ಹಾಗೂ ಬೇರೆ ದೇಶಗಳಿಗೆ ಹೋದಾಗ ನಾವು ನಮ್ಮ ದೇಶದ ಪ್ರತಿನಿಧಿಗಳಾಗಿದ್ದು ನಮ್ಮ ಗೌರವ ಹಾಳಾದರೆ ದೇಶದ ಗೌರವ ಹಾಳಾಗುತ್ತದೆ ಎಂಬುದನ್ನು ಮರೆಯಬಾರದು. ಹೀಗೆ ನಡೆದುಕೊಂಡಾಗ ಸ್ವಲ್ಪ ವರ್ಷಗಳ ನಂತರ ಆ ದೇಶದ ಜನರಿಗೆ ನಮ್ಮ ದೇಶದ ಜನರ ಮೇಲಿನ ಮನೋಭಾವ ಬದಲಾಗಬಹುದು. ಇದರ ಜೊತೆಗೆ ಇರುವ ಇನ್ನೊಂದು ಮಾರ್ಗೋಪಾಯವೆಂದರೆ ಭಾರತೀಯರು ಪ್ರವಾಸಕ್ಕಾಗಿ ಥೈಲ್ಯಾಂಡ್ಗೆ ಬದಲಾಗಿ ಬೇರೆ ದೇಶಗಳನ್ನು ಆಯ್ಕೆ ಮಾಡಿಕೊಳ್ಳುವುದು. ಭಾರತೀಯರನ್ನು ಗೌರವಿಸಿ ಇಷ್ಟಪಡುವ ದೇಶಗಳಾದ ವಿಯೆಟ್ನಾಂ, ಶ್ರೀಲಂಕಾ, ಭೂತಾನ್ ದೇಶಗಳಿಗೆ ಪ್ರವಾಸ ಹೋಗುವುದು. ಭಾರತದಲ್ಲೇ ಇರುವ ಅಂಡಮಾನ್ ನಿಕೋಬಾರ್ನಂತಹ ಸ್ಥಳಗಳಿಗೆ ಪ್ರವಾಸ ಹೋಗಿ ಅಲ್ಲಿನ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ನೀಡುವುದು. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಗಳಿಗಾಗಿ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.